ಹಲಸಿನ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಹಲಸಿನ ಕಾಯಿಯನ್ನು ಕೊಯ್ದು ಅದರ ಬೀಜವನ್ನು ಎಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕು. ಬಹಳ ಶ್ರಮದಾಯಕ. ಆ ಬಳಿಕ ಒಂದು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಸ್ಟೀಮರ್ನಲ್ಲಿ ನೀರನ್ನು ಹಾಕಿ, ನೀರು ಚೆನ್ನಾಗಿ ಕುದಿದ ಮೇಲೆ ಈ ಬಿಡಿಸಿಟ್ಟ ಹಲಸಿನ ಸೊಳ್ಳೆಯನ್ನು ಇದಕ್ಕೆ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸ್ಕೊಂಡಾಗ ಹಿಟ್ಟಿನ ಥರ ಆಗ್ತದೆ. ನಂತರ ಅದನ್ನು ಕಲ್ಲಿನಲ್ಲಿ ರುಬ್ಬಬೇಕು ಅಥವಾ ಒನಕೆಯಿಂದ ಗುದ್ದಿದ್ರೂ ಸಹ ಆಗ್ತದೆ. ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಹಿಟ್ಟಿಗೆ ಉಪ್ಪನ್ನು ಮತ್ತು ಬೇಕಿದ್ದಲ್ಲಿ ಓಮ ಸೇರಿಸ್ಕೊಳ್ಬೋದು ಅಥವಾ ಎಳ್ಳನ್ನು ಸೇರಿಸ್ಕೊಳ್ಬೋದು, ಜೀರಿಗೆ ಮೆಣಸನ್ನು ಹಾಕಿಕೊಳ್ಬೋದು. ಅದು ಅವರವರ ಟೇಸ್ಟಿಗೆ ಬೇಕಾಗಿ. ಬೇಯಿಸಿದ ಸೊಳೆಯನ್ನು ಈ ರೀತಿ ಕಲ್ಲಿನಲ್ಲಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಈ ರೀತಿ ಹಿಟ್ಟನ್ನು ಮಾಡಿಕೊಳ್ಬೇಕು. ಈ ಹಿಟ್ಟಿಗೆ ಸ್ವಲ್ಪ ಓಮದ ಕಾಳು, ಉಪ್ಪು ಅಥವಾ ಈ ಕಪ್ಪು ಎಳ್ಳನ್ನು ಸೇರಿಸಿದರೆ ರುಚಿಯಾಗಿರ್ತದೆ. ಈ ಹಿಟ್ಟನ್ನು ಸಣ್ಣ ಸಣ್ಣ ಗುಳಿಗೆಗಳಾಗಿ ಮಾಡಿ ನಂತರ ಹಪ್ಪಳವನ್ನು ಒತ್ತಬೇಕು. ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿಯಲ್ಲಿ ಸಣ್ಣ ಸಣ್ಣ ಗುಳಿಗೆಯನ್ನು ಮಾಡಿಕೊಳ್ಬೇಕು. ಗುಳಿಗೆಯನ್ನು ಇಟ್ಟು ಹಪ್ಪಳದ ಮಣೆಯಲ್ಲಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿ ಹಪ್ಪಳವನ್ನು ಒತ್ತಬೇಕು. ಈ ರೀತಿ ಹಪ್ಪಳ ರೆಡಿ ಆಗ್ತದೆ. ಅದನ್ನು ಬಿಸಿಲಿಗೆ ಒಣಗಿಸಲಿಕ್ಕೆ ಹಾಕಬೇಕು. ಹಪ್ಪಳ ಈ ರೀತಿ ಬಿಸಿಲಿಗೆ ಹಾಕಿ 3 ದಿನ ಒಣಗಿಸಬೇಕು. ಹಪ್ಪಳ ಚೆನ್ನಾಗಿ ಒಣಗಿದ ಬಳಿಕ ಅದನ್ನು ಈ ರೀತಿಯಲ್ಲಿ ಕಟ್ಟಿ 10-20 ನಮಗೆ ಬೇಕಾದ ರೀತಿಯಲ್ಲಿ ಕಟ್ಟವನ್ನು ಕಟ್ಟಿ ನಂತರ ಅದನ್ನು ಈ ರೀತಿ ಕಾಗದದಲ್ಲಿ ಪ್ಯಾಕ್ ಮಾಡಿ ಡಬ್ಬದಲ್ಲಿ ತುಂಬಿಟ್ರೆ ವರ್ಷ ಆದರೂ ಸಹ ಹಪ್ಪಳ ಹಾಳಾಗೋದಿಲ್ಲ. ಬಿಸಿಯಾಗಿದೆ. ಈಗ ಹಲಸಿನ ಹಪ್ಪಳನ್ನು ಕಾಯಿಸ್ತಾ ಇದ್ದೇನೆ.